ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆದಂಥ ಸಿನೋನಿಮ್ಸ್ಗಳನ್ನು ನೋಡ್ತಾ ಹೋಗೋಣ. ಇದು ಎಲ್ಲ ಥರದ ಎಕ್ಸಾಮ್ಸ್ಗಳಿಗೂ ಕೂಡ ಉಪಯೋಗ ಆದಂಥದ್ದು, ಎಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಒಂದನೇ ಪ್ರಶ್ನೆ, ಪೆಕ್ಯುಲಿಯರ್ಗೆ ಸಮಾನಾರ್ಥಕ ಪದಗಳು ಇನ್ನೂ ಯಾವ್ಯಾವ ಆಗುತ್ತೆ ಅಂತಂದರೆ, ಪೆಕ್ಯುಲಿಯರ್ ಮೀನಿಂಗ್ ಏನು ಅಂತ ಮೊದಲು ಗೊತ್ತಿರಬೇಕು. ಅದರ ಅರ್ಥ ವಿಚಿತ್ರ, ಸ್ಟ್ರೇಂಜ್ ಅಂತ ಅರ್ಥ ಆಗುತ್ತೆ. ಸೊ ಮೊದಲನೇ ಆಪ್ಷನ್ ಸರಿಯಾಗುತ್ತೆ. ಪೆಕ್ಯುಲಿಯರ್ಗೆ ಸರಿಯಾದ ಉತ್ತರ ಸ್ಟ್ರೇಂಜ್ ಅಂತ ಅರ್ಥ ಆಗುತ್ತೆ. ಇನ್ನು ಎರಡನೇ ಆಪ್ಷನ್ ಜೋವಿಯಲ್ ಅಂತಂದರೆ ಹ್ಯಾಪಿ, ನಾರ್ಮಲ್ ಅಂತ ಅಂದರೆ ಅನ್ಯೂಶುವಲ್ ಅಂತ ಅರ್ಥ ಕೊಡುತ್ತೆ, ನೀಟ್ ಅಂತ ಅಂದರೆ ಕ್ಲೀನ್ ಅಂತ ಅರ್ಥ ಕೊಡುತ್ತೆ. ಇವಾಗ ನೀಟ್ ಅನ್ನೋ ಪದದ ಅರ್ಥ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ನೀಟ್ ಅನ್ನೋ ಪದಕ್ಕೆ ಇನ್ನೂ ಯಾವ್ಯಾವ ವರ್ಡ್ಗಳು ಸಿನೋನಿಮ್ಗಳಾಗುತ್ತೆ, ಸಮಾನಾರ್ಥಗಳಾಗಿ ಬರುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಪೆಕ್ಯುಲಿಯರ್ ಅಂತ ನೋಡಿ ಅಂದರೆ ಸ್ಟ್ರೇಂಜ್ ಮತ್ತು ಅನ್ಯೂಶುವಲ್, ವಿಯರ್ಡ್ ಅಂದರೆ ವಿಚಿತ್ರ, ಇವೆಲ್ಲ ಪದಗಳು ಪೆಕ್ಯುಲಿಯರ್ಗೆ ಸಮಾನಾರ್ಥಕವಾಗಿ ಬರುತ್ತೆ. ಜೋವಿಯಲ್ ಅಂತಂದರೆ ಹ್ಯಾಪಿ, ಚಿಯರ್ಫುಲ್, ಜಾಲಿಯಾಗಿರೋದು, ಮೆರ್ರಿ ಮತ್ತು ಹಾರ್ಟಿ ಅನ್ನೋ ವರ್ಡ್ಗಳು ಜೋವಿಯಲ್ಗೆ ಸಮಾನಾರ್ಥಕವಾಗಿ ಬರುತ್ತೆ. ನಾರ್ಮಲ್ ಅಂತಂದರೆ ಅನ್ಯೂಶುವಲ್, ರೆಗ್ಯುಲರ್, ಆರ್ಡಿನರಿ ಅನ್ನೋ ಪದಗಳು ನಾರ್ಮಲ್ ಅನ್ನೋ ವರ್ಡ್ಗೆ ಸಿನೋನಿಮ್ಗಳಾಗಿ ಬರುತ್ತೆ. ನೀಟ್ ಅಂದರೆ ಕ್ಲೀನ್, ಆರ್ಡರ್ಲಿ, ವೆಲ್ ಕೆಪ್ಟ್, ಆರ್ಗನೈಸ್ಡ್ ಅಂತ ಈ ಪದಗಳು ನೀಟ್ ಅನ್ನೋ ಪದಕ್ಕೆ ಸಮಾನಾರ್ಥಕವಾಗಿ ಬರುತ್ತೆ. ಹಾಗಾದರೆ ಪೆಕ್ಯುಲಿಯರ್ಗೆ ಸಮಾನಾರ್ಥಕ ಪದ ಯಾವುದು ಅಂತ ಅಂದರೆ ಸ್ಟ್ರೇಂಜ್, ಅನ್ಯೂಶುವಲ್, ವಿಯರ್ಡ್. ಹಾಗೆ ಎರಡನೇ ಶಬ್ದ ನೋಡೋಣ, ಅಬ್ಸೆಷನ್. ಇದರರ್ಥ ಗೀಳು ಅಂತ ಅರ್ಥ ಆಗುತ್ತೆ, ಸದಾ ಒಂದಕ್ಕೆ ಬೆನ್ನತ್ತಿ ಇರೋದು ಅಂತ ಅರ್ಥ ಆಗುತ್ತೆ. ಈಗ ಆಪ್ಷನಲ್ಲಿ ನೋಡ್ತಾ ಹೋದರೆ ಸರಿಯಾದ ಉತ್ತರ ಫ್ಯಾಸಿನೇಷನ್ ಅಂತ ಕೂಡ ಅರ್ಥ ಆಗುತ್ತೆ. ಇನ್ನು ಎಲ್ಲ ಆಪ್ಷನ್ನ ನೋಡ್ಕೊತಾ ಹೋಗೋಣ. ಡಿಸ್ಕ್ರಿಮಿನೇಷನ್ ಅಂತ ಒಂದು ಶಬ್ದ ಇದೆ. ಇದರರ್ಥ ಬಯಾಸ್ಡ್ ಆಗಿರೋದು, ತಾರತಮ್ಯ ಮಾಡೋದು, ಇನ್ಇಕ್ವಾಲಿಟಿ ಅಂತ ಅರ್ಥ ಆಗುತ್ತೆ. ಫೇವರಿಟಿಸಮ್ ಮಾಡೋದು ಅಂತ ಕೂಡ ಅರ್ಥ ಆಗುತ್ತೆ. ಅನ್ಫೇರ್ನೆಸ್ ಅಂತ ಅರ್ಥ. ಇವೆಲ್ಲ ಡಿಸ್ಕ್ರಿಮಿನೇಷನ್ ಎಂಬ ಪದಕ್ಕೆ ಇರುವಂಥ ಸಮಾನಾರ್ಥಕ ಪದಗಳು. ಬಯಾಸ್ ಅಥವಾ ಬಯಾಸ್ಡ್, ಇನ್ಇಕ್ವಾಲಿಟಿ, ಫೇವರಿಟಿಸಮ್ ಮತ್ತು ಅನ್ಫೇರ್ನೆಸ್. ಡಿಸ್ಕ್ರಿಮಿನೇಷನ್ ಅಂದರೆ ಏನು? ತಾರತಮ್ಯ ಅಂತ ಅರ್ಥ ಬರುತ್ತೆ. ಅನ್ಕನ್ಸರ್ನ್ಡ್ ಅಂತ ಅಂದರೆ ಇಂಡಿಫರೆನ್ಸ್, ಅಪೆತಿ, ನೆಗ್ಲೆಕ್ಟ್, ನಿರಾಸಕ್ತಿ, ಆಸಕ್ತಿ ಇಲ್ಲದೆ ಇರೋದು, ಅದಕ್ಕೆ ಅನ್ಕನ್ಸರ್ನ್ಡ್ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಆಗಿರುತ್ತೆ. ಸಿಂಪತಿ ಅಂತಂದರೆ ಕರುಣೆ ಅಂತ ಅರ್ಥ ಆಗುತ್ತೆ. ಕರುಣೆಗೆ ಇನ್ನೊಂದು ಕಂಪ್ಯಾಷನ್ ಅಂತ ಕರಿಬೋದು, ಎಂಪತಿ ಅಂತ ಕರಿಬೋದು, ಕೈಂಡ್ನೆಸ್, ಪಿಟಿ, ಇವೆಲ್ಲ ಸಿಂಪತಿಗೆ ಸಿನೋನಿಮ್ಗಳಾಗಿ ಬರುತ್ತೆ. ಕಂಪ್ಯಾಷನೇಟ್ ಅಂತ ಕರೀತಾರೆ. ಸಿಂಪತಿ, ಕೈಂಡ್ನೆಸ್, ಪಿಟಿ ಇವೆಲ್ಲ ಸಿಂಪತಿ ಅನ್ನೋ ವರ್ಡ್ಗೆ ಸಿನೋನಿಮ್ ಆಗುತ್ತೆ. ಅಮಿಕೇಬಲ್ ಅಂತ ಅಂದರೆ ಫ್ರೆಂಡ್ಲಿ ಅಂತ ಅರ್ಥ ಕೊಡುತ್ತೆ. ಇನ್ನೊಂದಿಷ್ಟು ಆಪ್ಷನ್ಸ್ಗಳನ್ನು ನೋಡೋಣ. ಅಮಿಕೇಬಲ್ಗೆ ಏನೇನು ಸಿನೋನಿಮ್ಗಳು ಬರುತ್ತೆ ಅಂತ ಅಂದರೆ ಫ್ರೆಂಡ್ಲಿ, ಕಾರ್ಡಿಯಲ್, ಅಗ್ರಿಯೇಬಲ್, ಕೋಆಪರೇಟಿವ್, ಇವೆಲ್ಲ ಅಮಿಕೇಬಲ್ಗೆ ಸಿನೋನಿಮ್ಗಳಾಗಿ ಇರುವಂಥ ಶಬ್ದಗಳು. ಸೌಹಾರ್ದಯುತ ಅಂತ ಕನ್ನಡದಲ್ಲಿ ಕರಿತೀವಿ. ಪ್ರೌಡ್ ಅಂತ ಅಂದರೆ ಅರೋಗೆಂಟ್, ಹಾಕಿ, ಓವರ್ ಕಾನ್ಫಿಡೆಂಟ್ ಮತ್ತು ಕನ್ಸಿಟೆಡ್ ಅಂತ ಅರ್ಥ ಕೊಡುತ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಕರೀತಾರೆ, ನನ್ನ ಮೇಲೆ ಹೆಮ್ಮೆ ಇದೆ ಅಂತ ಹೇಳೋದು ಒಂದರ್ಥ. ಆದರೆ ಪ್ರೌಡ್ ಅಂತ ಅಂದರೆ ಇನ್ನೊಂದು ದುರಹಂಕಾರ ಒಂದು ಅರ್ಥ ಕೂಡ ಬರುತ್ತೆ. ಈ ಸೋ ಪ್ರೌಡಿ ಪರ್ಸನ್ ಅಂತ ಕೂಡ ಅಂತಾರೆ, ಅಂದರೆ ಬಹಳ ದುರಹಂಕಾರ ವ್ಯಕ್ತಿ ಅಂತ ಕೂಡ ಅಂತಾರೆ. ಇದು ಎರಡು ಅರ್ಥದಲ್ಲಿ ಇದು ಪ್ರೌಡ್ ಅನ್ನೋ ಪದ ಬಳಸ್ತಾರೆ. ಜನರಸ್ ಅಂತ ಅಂದರೆ ಕೈಂಡ್ ಹಾರ್ಟೆಡ್, ಮತ್ತು ಆಮೇಲೆ ಚಾರಿಟೇಬಲ್, ಗಿವಿಂಗ್, ಕೊಡೋ ಅಂಥದ್ದು, ಉದಾರಿ ಮನೋಭಾವನೆಯನ್ನು ಹೊಂದಿರೋಂಥದ್ದು, ಬಿಗ್ ಹಾರ್ಟೆಡ್, ಎಲ್ಲ ಜನರಸ್ ಅನ್ನೋ ಪದಕ್ಕೆ ಸಿನೋನಿಮ್ಗಳಾಗಿ ಬರುತ್ತೆ. ಇಂದು ಡಿಮಿನಿಷ್ ಅಂತ ಒಂದು ಶಬ್ದ ಇದೆ. ಇದಕ್ಕೆ ಸರಿಯಾದ ಅರ್ಥ ವೀಕನ್ ಅಂತ ಅರ್ಥ ಬರುತ್ತೆ. ಇನ್ನಿಷ್ಟು ಆಪ್ಷನ್ಸ್ಗಳನ್ನು ನೋಡೋಣ. ಡೆಮೋಟ್, ಪ್ರಿವೆಂಟ್ ಮತ್ತು ಡೆಲಿಗೇಟ್ ಅಂತ ಇದೆ. ಡಿಮಿನಿಷ್ ಅಂತ ಅಂದರೆ ವೀಕನ್ ಮಾಡೋದು, ಕಡಿಮೆ ಮಾಡೋದು, ಏನಾದರೂ ರೆಡ್ಯೂಸ್ ಮಾಡೋದು, ಶ್ರಿಂಕ್ ಮಾಡೋದು, ಅದಕ್ಕೆ ಡಿಮಿನಿಷ್ ಅನ್ನೋ ಪದಕ್ಕೆ ಅದು ಕರೆಕ್ಟಾಗಿ ಅರ್ಥ ಕೊಡುತ್ತೆ, ವೀಕನ್ ಅನ್ನೋ ಒಂದು ವರ್ಡ್. ಇನ್ನು ಡಿಮೋಟ್ ಅಂತ ಅಂದರೆ ಕೆಳಗಿಳಿಸುವುದು, ಡೌನ್ಗ್ರೇಡ್ ಮಾಡೋದು, ಹಿಂಬಡ್ತಿ ಮಾಡೋದು, ಇವೆಲ್ಲ ಡಿಮೋಟ್ ಅನ್ನೋ ಶಬ್ದ ವೃತ್ತಿಯಲ್ಲಿ ಇದು ಬಳಸ್ತಾರೆ. ಪ್ರಿವೆಂಟ್ ಅನ್ನೋದು ಸ್ಟಾಪ್ ಮಾಡೋದು, ಸಂಪೂರ್ಣವಾಗಿ ನಿಲ್ಲಿಸೋದು, ಹಿಂಡರ್ ಅಂತ ಅನ್ನೋದು, ಬ್ಲಾಕ್ ಮಾಡೋದು, ಪ್ರೊಹಿಬಿಟ್ ಮಾಡೋದು, ತಡೆಗಟ್ಟೋದು, ಇದು ಪ್ರಿವೆಂಟ್ ಅನ್ನೋ ವರ್ಡ್ಗೆ ಸೂಕ್ತವಾದ
ಏನಂತಾರೆ ಸಿನೋನಿಮ್ಗಳು. ಇನ್ನು ಡೆಲಿಗೇಟ್ ಅಂತ ಅಂದರೆ ರಿಪ್ರೆಸೆಂಟ್ ಮಾಡೋದು, ಪ್ರತಿನಿಧಿಸೋದು, ಅದಕ್ಕೆ ಡೆಲಿಗೇಟ್ ಅಂತ ಅಂತಾರೆ. ವೀಕನ್ ಅಂತ ಅಂದರೆ ರೆಡ್ಯೂಸ್ ಮಾಡೋದು, ಲೆಸ್ಸರ್ ಮಾಡೋದು. ಸರಿಯಾದ ಉತ್ತರ ಇದಕ್ಕೆ ವೀಕನ್ ಅನ್ನೋ ವರ್ಡ್ ಆಗುತ್ತೆ. ಡಿಮಿನಿಷ್ಗೆ ವೀಕನ್ ಅನ್ನೋ ವರ್ಡು ಸರಿಯಾದ ಸಿನೋನಿಮ್ಗಳಾಗುತ್ತೆ. ಎಲಿಗೆಂಟ್ ಅಂತ ಒಂದು ಶಬ್ದ ಇದೆ ನೋಡಿ. ಎಲಿಗೆಂಟ್ಗೆ ಗ್ರೇಸ್ಫುಲ್ ಅಂತ ಒಂದು ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅಗ್ಲಿ, ಟಾಲ್, ಮೈಟಿ ಅನ್ನೋದು ಅಂತ ಏನೇನು ಅವಕ್ಕೆಲ್ಲ ಏನೇನು ಸಿನೋನಿಮ್ಗಳು ಬರುತ್ತೆ ಅಂತ ನೋಡೋಣ. ಸರಿಯಾದ ಸನ್ನಾರ್ಥಗಳು. ಎಲಿಗೆಂಟ್ಗೆ ಇನ್ನು ಗ್ರೇಸ್ಫುಲ್ ಅಂತ ಕರೀತಾರೆ. ಇನ್ನು ಸ್ಟೈಲಿಶ್ ಅನ್ಬೋದು, ರಿಫೈನ್ಡ್ ಅಂತ ಕೂಡ ಕರಿಬೋದು. ಮೈಟಿ ಅಂದರೆ ಪವರ್ಫುಲ್, ಸ್ಟ್ರಾಂಗ್ ಅಂತ ಅರ್ಥ ಕೊಡುತ್ತೆ. ಅಗ್ಲಿ ಅಂದರೆ ಅನ್ಅಟ್ರಾಕ್ಟಿವ್ ಆಗಿರ್ಬೋದು, ಅಟ್ರಾಕ್ಟಿವ್ ಇಲ್ಲದೆ ಇರೋದು. ಅನ್ಸೈಟಿ, ಹೈಡಿಯಸ್ ಅಂತ ಅಗ್ಲಿಗೆ ಸಿನೋನಿಮ್ಗಳು ಬರುತ್ತೆ. ಟಾಲ್ ಅನ್ನೋದಕ್ಕೆ ಹೈ, ಎಲಿವೇಟೆಡ್, ಲಾಫ್ಟಿ ಮತ್ತು ಲಾಂಗ್ ಅನ್ನೋ ವರ್ಡ್ಗಳೆಲ್ಲ ಟಾಲ್ ಅನ್ನೋದಕ್ಕೆ ಸಿನೋನಿಮ್ಗಳಾಗುತ್ತೆ. ಫ್ರ್ಯಾಗಿಲ್ ಅನ್ನೋ ವರ್ಡ್ಗೆ ನೋಡಿ. ಫ್ರ್ಯಾಗಿಲ್ ಅಂತ ಅಂದರೆ ಬೇಗನೆ ಒಡೆದೋಗಂಥದ್ದು. ಇದು ವಸ್ತುನೂ ಆಗಿರ್ಬೋದು ಅಥವಾ ಮನಸ್ಸಾಗಿರ್ಬೋದು. ಈ ಸೋ ಫ್ರ್ಯಾಗಿಲ್ ಹಾರ್ಟೆಡ್ ಅಂತ ಕರೀತಾರೆ. ಅವನು ಭಾಳ ಮನಸ್ಸು ಬೇಗ ಮುರಿದೋಗುತ್ತೆ ಒಂದು ಅಂತ ಹಿಂಗೆ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ರಿಟಲ್ ಅಂತ ಅದಾಗತ್ತೆ. ಬ್ರಿಟಲ್ ಅಂದರೂ ಕೂಡ ಬೇಗನೆ ಮುರಿದು ಹೋಗೋಂಥದ್ದು, ಒಡೆದು ಹೋಗೋಂಥದ್ದು. ಕಾಜಿನ ಸಾಮಾನುಗಳಿರುತ್ತೆ, ಅವಕ್ಕೆಲ್ಲ ಫ್ರ್ಯಾಗಲ್ ಅಂತ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಸ್ಟಡಿ ಅಂತ ಅಂದರೆ ಹಾರ್ಡ್ ಅಂತ ಅರ್ಥ ಆಗುತ್ತೆ. ಇಂಟೆನ್ಸ್ ಮತ್ತು ಅಟ್ರಾಕ್ಟಿವ್ಗಳ ಎಲ್ಲ ಸಿನೋನಿಮ್ಗಳನ್ನು ನೋಡ್ಕೊತ ಹೋಗೋಣ. ಇಲ್ಲಿ ನೋಡಿ, ಸ್ಟಡಿ ಅಂದರೆ ಸ್ಟ್ರಾಂಗ್, ಟಫ್ ಮತ್ತು ಹಾರ್ಡಿ ಅನ್ನೋ ವರ್ಡ್ಗಳು ಸಿನೋನಿಮ್ಗಳಾಗಿ ಬರುತ್ತೆ. ಇಂಟೆನ್ಸ್ ಅಂದರೆ ಸ್ಟ್ರಾಂಗ್ ಫೀಲಿಂಗ್ಸ್, ಇಂಟೆನ್ಸ್ ಆಗಿರೋದು. ಪವರ್ಫುಲ್, ಎಕ್ಸ್ಟ್ರೀಮ್, ಇವೆಲ್ಲ ಇಂಟೆನ್ಸ್ಗೆ ಸಿನೋನಿಮ್ಗಳಾಗಿ ಬರುತ್ತೆ. ಬ್ರಿಟಲ್ ನೋಡಿ, ಇಲ್ಲಿ ಇದೇ ವರ್ಡು ಸರಿಯಾದ ಉತ್ತರ. ಯಾವುದಕ್ಕೆ? ಇದು ಫ್ರ್ಯಾಗಲ್ಗೆ. ಬ್ರಿಟಲ್, ವೀಕ್, ಡೆಲಿಕೇಟ್, ಬ್ರೇಕೇಬಲ್ ಇವೆಲ್ಲ ಕೂಡ ಬ್ರಿಟಲ್ ಅನ್ನೋ ವರ್ಡ್ಗೆ ಫ್ರ್ಯಾಗಲ್ ಅನ್ನೋ ವರ್ಡ್ಗೆ ಸಿನೋನಿಮ್ಗಳಾಗಿ ಬರುತ್ತೆ. ಈಸಿಯಾಗಿ ಬ್ರೇಕ್ ಆಗುವಂಥದ್ದು ಅಂತ ಅರ್ಥ ಆಗುತ್ತೆ. ಅಟ್ರಾಕ್ಟಿವ್ ಅಂದರೆ ನೈಸ್ ಮತ್ತು ಪ್ರಿಟಿ. ಕಾರ್ಡಿಯಲ್ ಅಂತ ಅಂದರೆ ಫ್ರೆಂಡ್ಲಿ ಆಗಿರೋದು. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಆಪ್ಷನ್ಸ್ಗಳನ್ನು ಅದರ ಅರ್ಥ ನೋಡ್ಕೊತ ಹೋಗೋಣ. ಅನ್ಫ್ರೆಂಡ್ಲಿ, ಬ್ರೇವ್ ಮತ್ತು ಆರೋಮ್ಯಾಟಿಕ್ ಇದೆ. ಇವಕ್ಕೆ ಏನೇನು ಮತ್ತೆ ಸಿನೋನಿಮ್ಗಳು ಬರುತ್ತೆ ಅಂತ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಡಿಯಲ್ ನೋಡಿ, ಫ್ರೆಂಡ್ಲಿ, ಹೀ ಸೋ ಕಾರ್ಡಿಯಲ್ ಅಂತ ಅಂತಾರೆ. ಭಾಳ ಫ್ರೆಂಡ್ಲಿ ಇದಾನವನು ಅಂತ. ವಾರ್ಮ್, ಅಫೇಬಲ್ ಅಂತ ಕೂಡ ಕರೀತಾರೆ. ಕಾರ್ಡಿಯಲ್ಗೆ ಸಿನೋನಿಮ್ಗಳಾಗುತ್ತೆ. ಅನ್ಫ್ರೆಂಡ್ಲಿ ಅಂದರೆ ಹಾಸ್ಟೈಲ್ ಮತ್ತು ಡಿಸ್ಟನ್ಸ್ ಅಂತ ಅರ್ಥ ಆಗುತ್ತೆ. ಬ್ರೇವ್ ಅಂತಂದರೆ ಕರೇಜಿಯಸ್, ಬೋಲ್ಡ್, ಫಿಯರ್ಲೆಸ್ ಅಂತ ಅರ್ಥ ಕೊಡುತ್ತೆ. ಅರೋಮ್ಯಾಟಿಕ್ ಅಂದರೆ ಫ್ರ್ಯಾಗ್ರೆಂಟ್, ಸೆಂಟೆಡ್, ಅಮೋರಸ್ ಅಂತ ಅರ್ಥ ಆಗುತ್ತೆ. ವಾಸನೆ ಅಂತ ಕರೀತಾರಲ್ಲ ಆರೋಮ್ಯಾಟಿಗೆ, ಅದು ವಾಸನೆ, ಸುವಾಸನೆ, ಅದು ಸರಿಯಾದ ಆಪ್ಷನ್ ಆಗುತ್ತೆ. ಮೀನಿಂಗ್ ಆಗುತ್ತೆ ಕನ್ನಡದಲ್ಲಿ. ಏನ್ಸಿಯಂಟ್ ನೋಡಿ, ಏನ್ಸಿಯಂಟ್ ಅಂದರೆ ಹಳೆಯದಾದದ್ದು ಅಂತ ಅರ್ಥ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆ್ಯಂಟಿಕ್ ಅಂತ ಅರ್ಥ. ಕಂಟೆಂಪ್ರರಿ ಅಂತ ಅಂದರೆ ಈಗಿನದ್ದು. ರೀಸೆಂಟ್ ಅಂದರೆ ಇತ್ತೀಚಿನದ್ದು. ಅನ್ವೋರ್ನ್ ಅಂದರೆ ಹಾಕದೇ ಇರುವಂಥದ್ದು ಅರ್ಥ ಆಗುತ್ತೆ. ಇನ್ನು ನೋಡೋಣ ಇನ್ನೊಂದಿಷ್ಟು. ಇದಕ್ಕೆ ಆ್ಯಂಟಿಕ್ ಅಂದರೆ ಓಲ್ಡ್, ಹಿಸ್ಟೋರಿಕ್ ಮತ್ತು ಆ್ಯಂಟಿಕ್ ಅನ್ನೋ ಅರ್ಥನ ಕೊಡುತ್ತೆ. ಕಂಟೆಂಪ್ರರಿ ಅಂದರೆ ಮಾಡರ್ನ್, ಕರೆಂಟ್ ಮತ್ತು ರೀಸೆಂಟ್ ಅನ್ನೋ ವರ್ಡ್ ಮೀನಿಂಗನ್ನು ಕೊಡುತ್ತೆ. ಅನ್ವೋರ್ನ್ ಅಂದರೆ ನ್ಯೂ ಆಗಿರೋದು, ಫ್ರೆಶ್ ಆಗಿರೋದು, ಯೂಸ್ ಮಾಡದೇ ಇರುವಂಥದ್ದು, ಅದಕ್ಕೆ ಅನ್ವೋರ್ನ್ ಅಂತ. ಹಾಕದೇ ಇರುವಂಥದ್ದು ಬಟ್ಟೆ ಆಗಿರ್ಬೋದು, ಮೋಸ್ಟ್ಲಿ ಬಟ್ಟೆಗೆ ಇರ್ಬೋದು ಇದು ಮೀನಿಂಗು. ಅನ್ವೋರ್ನ್ ಅಂತ ಕರೀತಾರೆ. ಅಬ್ಯೂಡೆಂಟ್ ಅಂತ ಅಂದರೆ ಪ್ಲೆಂಟಿಫುಲ್ ಅಂತ ಅರ್ಥ ಕೊಡುತ್ತೆ. ಜಾಸ್ತಿ ಅಂದರೆ ಹೆವಿಯಾಗಿರುವಂಥದ್ದು, ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು ಅಂತ ಅರ್ಥ ಕೊಡುತ್ತೆ. ಸ್ಕಾರ್ಸ್ ಅಂತ ಅಂದರೆ ವಿರಳ, ದುರ್ಬಲ ಅಂತ ಅರ್ಥ ಕೊಡುತ್ತೆ. ಲಿಮಿಟೆಡ್ ಅಂದರೆ ಕಡಿಮೆ ಆಗಿರುವಂಥದ್ದು. ಇನ್ಸಫಿಷಿಯೆಂಟ್ ಅಂದರೆ ಸಾಲದೇ ಇರುವಂಥದ್ದು ಅಂತ ಅರ್ಥ ಕೊಡುತ್ತೆ. ಅಬ್ಯೂಡೆಂಟ್ಗೆ ಇನ್ನೊಂದಿಷ್ಟು ಸಿನೋನಿಮ್ಸ್ಗಳನ್ನು ನೋಡೋದಾದರೆ ಆ್ಯಂಪಲ್, ಲ್ಯಾವಿಶ್, ರಿಚ್, ಪ್ಲೆಂಟಿಫುಲ್, ಜಾಸ್ತಿ ಪ್ರಮಾಣದಲ್ಲಿರುವಂಥದ್ದನ್ನು ಅಬ್ಯೂಡೆಂಟ್ ಅಂತ ಕರೀತಾರೆ. ಕ್ಲೆಮೆನ್ಸಿ ಅಂತ ಮೀನಿಂಗ್ ಇದೆ. ಇದು ಸರಿಯಾದ ಉತ್ತರ ಮೆರ್ಸಿ ಅಂತ ಆಗುತ್ತೆ. ಮೆರ್ಸಿ ಅಂತ ಆಗುತ್ತೆ. ಇನ್ನು ರೆವರೆನ್ಸ್ ಅಂದರೆ ಡೀಪ್ ರೆಸ್ಪೆಕ್ಟ್, ಅಡ್ಮಿರೇಷನ್ ಅಂತ ಅರ್ಥ ಆಗುತ್ತೆ. ಪ್ರುಡೆನ್ಸ್ ಅಂದರೆ ಸ್ಯಾನಿಟಿ, ಪ್ರುಡೆನ್ಸ್ ಅಂತ ಅಂದರೆ ಸ್ಯಾನಿಟಿ, ಲಾಂಗ್ ಸೈಟ್, ಪ್ರಾಸ್ಪೆಕ್ಟ್ ಮತ್ತು ಗುಡ್ ಸೆನ್ಸ್ ಅಂತ ಅರ್ಥ ಆಗುತ್ತೆ. ಹಾಸ್ಟಿಲಿಟಿ ಅಂತಂದರೆ ಹಗೆತನ, ಆ್ಯಂಟಗೋನಿಸಮ್ ಅಂತ ಅರ್ಥ ಆಗುತ್ತೆ. ಸೊ ಕ್ಲೆಮೆನ್ಸಿ ಅಂತ ಅಂದರೆ ಮೆರ್ಸಿ ಅಂತ ಅರ್ಥ ಕೊಡುತ್ತೆ. ಇನ್ನೊಂದಿಷ್ಟು ನೋಡಿ, ಪಿಟಿ ಅಂತ ಅನ್ಬೋದು, ಕಂಪ್ಯಾಷನ್ ಅಂತ ಅನ್ಬೋದು, ಮೆರ್ಸಿ, ಸೌಮ್ಯತೆ ಮತ್ತು ಮೃದು ಸ್ವಭಾವ ಇರೋದನ್ನು ಕ್ಲೆಮೆನ್ಸಿ ಅನ್ನೋ ಪದಕ್ಕೆ ಸಿನೋನಿಮ್ಗಳಾಗಿ ಬರುತ್ತೆ. ಇನ್ನೊಂದಿಷ್ಟು ಪದಗಳಿವೆ,
ಇವುಗಳನ್ನ ಡೈರೆಕ್ಟಾಗಿ ಹೇಳ್ಕೊತಾ ಹೋಗ್ತೀನಿ. ಎಲ್ಲ ಎಕ್ಸಾಮ್ಗಳಿಗೆ ಭಾಳ ಇಂಪಾರ್ಟೆಂಟ್ ಆದಂಥ ಪದಗಳು. ಫ್ಯೂರಿ ಅಂತ ಅಂತಾರೆ, ಫ್ಯೂರಿ, ಫ್ಯೂರಿಯಸ್ ಅಂತ ಶಬ್ದಗಳು ಬರುತ್ತೆ. ಫ್ಯೂರಿ ಅಂತ ಅಂದರೆ ಆ್ಯಂಗರ್, ಕೋಪೋದ್ರಕ ಅಂತ ಅರ್ಥ ಆಗುತ್ತೆ. ಹರ್ಡಲ್ ಅಂತ ಅಂದರೆ ಅಬ್ಸ್ಟ್ಯಾಕಲ್ ಮತ್ತು ಅಡಚಣೆ ಆಗುವಂಥದ್ದು, ಇದಕ್ಕೆ ಉತ್ತರ ಸರಿಯಾದಂಥ ಸಿನೋನಿಮ್ಗಳಾಗಿ ಅರ್ಥ ಆಗುತ್ತೆ. ವ್ಯಾನಿಷ್ ಅಂದರೆ ಡಿಸಪಿಯರ್ ಆಗುವುದು, ಮರೆಯಾಗುವುದು. ಡಿಮೈಸ್ ಅಂತ ಅಂದರೆ ಡೆತ್, ನಾಶ, ಸಾವು, ಆಮೇಲೆ ಎಕ್ಸ್ಪೈರ್ಡ್ ಆದರು ಅಂತ ಅಂತಾರಲ್ಲ, ಇವೆಲ್ಲ ಡಿಮೈಸ್ಗೆ ಉದಾಹರಣೆ ಆಗುತ್ತೆ. ಅಡ್ವರ್ಸಿಟಿ ಅಂತ ಅಂದರೆ ಮಿಸ್ಫಾರ್ಚೂನ್, ಅದರ ಅರ್ಥ ಕನ್ನಡದಲ್ಲಿ ಅನರ್ಥ ಅಂತ ಅರ್ಥ ಆಗುತ್ತೆ. ಮಂಡೇನ್ ಅಂದರೆ ಸಾಧಾರಣ, ಆರ್ಡಿನರಿ ಆಗಿದೆ ಅಂತ ಅರ್ಥ ಆಗುತ್ತೆ. ಇನ್ನು ಹ್ಯೂಮರಸ್, ವಿಟ್ಟಿ, ಹಾಸ್ಯ ಪ್ರವೃತ್ತಿಯನ್ನು ಉಳ್ಳವರು ಅಂತ ಅರ್ಥ ಆಗುತ್ತೆ. ಹ್ಯೂಮರಸ್ ಅಂತಂದರೆ ವಿಟ್ಟಿ. ಗ್ಯಾದರ್ ಅಂದರೆ ಅಸೆಂಬಲ್ ಆಗೋದು, ಎಲ್ಲರನ್ನ ಒಟ್ಟುಗೂಡಿಸುವುದು, ಅದಕ್ಕೆ ಗ್ಯಾದರ್ ಅಂತ ಅಂತಾರೆ. ಗೆಟ್ ಟು ಗ್ಯಾದರ್ ಅಂತ ಅಂತಾರಲ್ಲ, ಸೊ ಅದೇ ಅರ್ಥನ ಇಲ್ಲಿ ಬರುತ್ತೆ. ಹ್ಯಾಪಿನೆಸ್ ಅಂತ ಅಂದರೆ ಬ್ಲಿಸ್, ಸಂತೋಷ. ಹ್ಯಾಲುಸಿನೇಷನ್ ಅಂದರೆ ಡೆಲ್ಯೂಷನ್, ಭ್ರಮೆ, ಭ್ರಮೆಯಲ್ಲಿರೋದು, ಭ್ರಮೆ ಅಂತ ಅಂತಾರಲ್ಲ ಅದು. ಸಲಾಶಿಯಸ್ ಅಂದರೆ ಲಸ್ಟ್ಫುಲ್, ಅಶ್ಲೀಲ ಅಂತ ಅರ್ಥ ಆಗುತ್ತೆ. ಇನ್ನು ವಾಂಡರ್ ಅಂತ ಅಂದರೆ ತಿರುಗುವುದು, ರೋಮ್ ಅಂತ ಸಿನೋನಿಮ್ ಆಗುತ್ತೆ. ಪ್ಲಂಪ್ ಅಂತ ಅಂದರೆ ಫ್ಯಾಟ್, ಮೈ ತುಂಬಿಕೊಂಡಿರುವಂಥ ಅರ್ಥ ಕೊಡುತ್ತೆ. ಫ್ಲಂಗ್ ಅಂತ ಅಂದರೆ ತಿರುವು, ಬೀಸು ಅಂತ ಅರ್ಥ ಕೊಡುತ್ತೆ. ಎನ್ಕೌಂಟರ್ಡ್ ಅಂತ ಅಂದರೆ ಫೇಸ್ಡ್, ಸಡನ್ನಾಗಿ ಎದುರಾಗೋದು, ಇದಕ್ಕೆ ಎನ್ಕೌಂಟರ್ಡ್, ಫೇಸ್ಡ್, ಎದುರಿಸು ಅಂತ ಮೀನಿಂಗ್ ಆಗುತ್ತೆ. ರಿಡೀಮ್ ಅಂತ ಅಂದರೆ ಸೇವ್, ವಿಮೋಚನೆಗೊಳಿಸು ಅಂತ ಅರ್ಥ ಆಗುತ್ತೆ. ಗ್ರೀಟ್ ಅಂದರೆ ವೆಲ್ಕಮ್, ಸ್ವಾಗತಿಸು ಅಂತ ಅರ್ಥ ಆಗುತ್ತೆ. ಕೋರ್ಸ್ ಅಂತ ಅಂದರೆ ರಫ್ ಅಥವಾ ಒರಟಾದ ಅಂತ ಅರ್ಥ. ಇನ್ಫಿರ್ಮ್ ಅಂತ ಅಂದರೆ ವೀಕ್ ಆಗಿರುವಂಥದ್ದು, ಕನ್ನಡದಲ್ಲಿ ದುರ್ಬಲ ಅಂತ ಹೇಳ್ಬೋದು. ಸಾಲಿಟರಿ, ಸೋಲೋ ಅಂತ, ಸೋಲೋ ಟ್ರಿಪ್ ಅಂತ ಅಂತಾರಲ್ಲ, ಸೊ ಹಾಗಾಗಿ ಅದೇ ಲ್ಯಾಟಿನ್ ವರ್ಡ್ ಸೋಲೋ ಅಂತ, ನಾವು ಲ್ಯಾಟಿನ್ ವರ್ಡಿಂದ ಈ ವರ್ಡ್ ಬಂದಿರೋದು. ಸಾಲಿಟರಿ ಅಂದರೆ ಸೋಲೋ, ಏಕಾಂಗಿತನ, ಲೋನ್ಲಿ ಅಂತ ಕರೀತಾರೆ. ಸೊ ಇಷ್ಟು ಸಿನೋನಿಮ್ಸ್ಗಳು ಇಂಪಾರ್ಟೆಂಟ್ ಆದಂಥದ್ದು. ವಿಡಿಯೋನ ಮುಕ್ತಾಯಗೊಳಿಸುವಂಥ ಸಮಯ. ಥ್ಯಾಂಕ್ ಯು ಸೋ ಮಚ್.